ಬುಟ್ಟಿಯಲ್ಲಿ ಕುಳಿತು ತಪ್ಪಿಸಿಕೊಳ್ಳುವುದು ಎಂತಹ ಮುಜುಗರದ ಸಂಗತಿ ಅಲ್ವಾ? ಪೌಲನು ಯೇಸುವಿಗಾಗಿ ಎಲ್ಲವನ್ನು ಮಾಡಿದನು. ಪ್ರೀತಿಯುಳ್ಳ ವೀಕ್ಷಕರೇ, ಶ್ರೇಷ್ಠ ಅಪೋಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ದೇವರು ತಿಳಿಸಿದ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡೋಣ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಸೈತಾನನ ಸೇವಕರಾದ ಸುಳ್ಳು ಅಪೋಸ್ತಲರು ಇದ್ದಾರೆ. ನಮ್ಮ ನಂಬಿಕೆಯ ಜೀವಿತ ಬಹಳ ಜಾಗರೂಕರಾಗಿರಬೇಕು. ದೇವರ ವಾಕ್ಯದ ಬೆಳಕಿನಲ್ಲಿ ಸ್ವಪರೀಕ್ಷೆ ಮಾಡಿಕೊಳ್ಳೋಣವೇ? ಬನ್ನಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯ ಕರ್ತನೇ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ನಿನ್ನ ಮಾರ್ಗದಲ್ಲಿ ನಡೆಯಲು ಕೃಪೆ ತೋರಿಸು. ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯವೂ ಕಳವಳಗೊಳ್ಳದಿರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಏನು, ನೀವು ಅಭಿವೃದ್ಧಿ ಹೊಂದಬೇಕೆಂದು ನನ್ನನ್ನು ನಾನೇ ತಗ್ಗಿಸಿಕೊಂಡು ದೇವರ ಸುವಾರ್ತೆಯನ್ನು ನಿಮಗೆ ಉಚಿತಾರ್ಥವಾಗಿ ಸಾರಿದ್ದು ಪಾಪಕೃತ್ಯವೋ? ನಿಮ್ಮ ಸೇವೆ ಮಾಡುವುದಕ್ಕೋಸ್ಕರ ನಾನು ಇತರ ಸಭೆಗಳಿಂದ ಸಂಬಳ ತೆಗೆದುಕೊಂಡು ಅವುಗಳನ್ನು ಸುಲುಕೊಂಡೆನು. ನಾನು ನಿಮ್ಮಲ್ಲಿದ್ದಾಗ ಖರ್ಚಿಗೆ ಏನೂ ಇಲ್ಲದ ಸಮಯದಲ್ಲಿ ಯಾರ ಮೇಲೆಯೂ ಭಾರ ಹಾಕಲಿಲ್ಲ. ಮಕೆದೋನ್ಯದಿಂದ ಬಂದ ಸಹೋದರರು ನನಗೆ ಬೇಕಾದೆಲ್ಲವನ್ನೂ ಕೊಟ್ಟರು. ನಾನು ನಿಮಗೆ ಯಾವುದರಲ್ಲಿಯೂ ಭಾರವಾಗಿರಬಾರದೆಂದು ಕೊಳ್ಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಖರ್ಚಿಗಾಗಿ ಪೌಲನು ಕೊರಿಂಥದವರಿಂದ ಏನನ್ನೂ ತೆಗೆದುಕೊಳ್ಳದಂತೆ ಪೌಲನು ಎಚ್ಚರವಾಗಿದ್ದನು. ಅವನು ಗುಡಾರ ಹೊಲಿಯುವುದರಲ್ಲಿ ಕಷ್ಟಪಟ್ಟು ದುಡಿಯಬೇಕಾಗುತ್ತಿತ್ತು. ಬೇರೆ ಸಭೆಯಿಂದ ಕೆಲವರು ಅವನು ಸುವಾರ್ತೆ ಸಾರುವುದರಲ್ಲಿ ಹೆಚ್ಚು ಸಮಯ ತೊಡಗಲಿ ಎಂಬ ಉದ್ದೇಶದಿಂದ ಅವನಿಗೆ ಸ್ವಲ್ಪ ಸಹಾಯ ಕಳುಹಿಸುತ್ತಿದ್ದರು. ಆದರೆ ಕೊರಿಂಥದವರು ಯಾವ ಸಹಾಯವನ್ನೂ ಮಾಡಿರಲಿಲ್ಲ. ಅವನ ಕೈಗಳು ಒರಟಾಗಿದ್ದ ಮಾತ್ರಕ್ಕೆ ಅವನೊಬ್ಬ ವಿಶೇಷ ಅಪೋಸ್ತಲನೆಂಬ ಮಾತು ಸುಳ್ಳಾಗಿರಲಿಲ್ಲ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ನನ್ನ ಹೊಗಳಿಕೆಯನ್ನು ಆಕಾಯದ ಪ್ರಾಂತ್ಯಗಳಲ್ಲಿ ಒಬ್ಬರೂ ನಿಲ್ಲಿಸಲಾರರೆಂದು ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಯಾಕೆ? ನಿಮ್ಮಿಂದ ಏನೂ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಮೇಲೆ ಪ್ರೀತಿ ಇಲ್ಲದರಿಂದಲೋ? ದೇವರೇ ಬಲ್ಲ. ನನ್ನನ್ನು ನಿಂದಿಸುವುದಕ್ಕೆ ಆಸ್ಪದವನ್ನು ಹುಡುಕುವವರಿಗೆ ಯಾವ ಆಸ್ಪದವೂ ಸಿಕ್ಕದಂತೆ ನಾನು ಮಾಡುವುದನ್ನು ಇನ್ನು ಮುಂದೆಯೂ ಮಾಡುವೆನು. ಅವರು ಯಾವುದರಲ್ಲಿ ಹಿಗ್ಗುತ್ತಾರೋ ಅದರಲ್ಲಿ ನಮ್ಮಂತೆಯೇ ನಡೆಯುವರಾಗಿ ಕಂಡುಬರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಹೊಗಳಿಕೊಳ್ಳುವುದೇಕೆಂದರೆ ಅವನು ಸತ್ಯವನ್ನೇ ಹೇಳುತ್ತಿದ್ದಾನೆ ಮತ್ತು ಅವರನ್ನು ವಿಶೇಷವಾಗಿ ಪ್ರೀತಿಸುತ್ತಿದ್ದಾನೆ. ಅವರ ಕುರಿತು ಆತಂಕವುಳ್ಳವನಾಗಿದ್ದಾನೆ. ಅಪೊಲ್ಲೋಸನಂತಹ ಇತರರು ಹೆಚ್ಚು ವಾಕ್ಚಾತುರ್ಯದಿಂದಲೂ ಸುಂದರವಾಗಿಯೂ ಮಾತನಾಡಬಹುದು. ಕೆಳಮಟ್ಟದ ಕೆಲಸಗಳನ್ನು ಮಾಡಲಿಕ್ಕೂ ತಯಾರಾಗಿದ್ದಿರಬಹುದು. ಇತರರೊಂದಿಗೆ ಹೋಲಿಸುವುದರಿಂದ ಪ್ರಯೋಜನವಿಲ್ಲ. ಪೌಲನು ಗುಡಾರ ಹೊಲಿಯುವ ಕೆಲಸ ಮಾಡಿದನು. ಕೊರಿಂಥದವರಿಂದ ತನ್ನ ಖರ್ಚಿಗಾಗಿ ಏನನ್ನೂ ತೆಗೆದುಕೊಳ್ಳಲಿಲ್ಲ. ಇದರಿಂದ ಅವನ ಅಪೋಸ್ತಲ ತನಗೇನೂ ಹಾನಿಯಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 13 ಮತ್ತು 14ನೇ ವಚನಗಳು ಹೀಗೆ ಹೇಳುತ್ತದೆ: ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರೂ ಆಗಿದ್ದಾರೆ. ಇದೇನೂ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾವು ನಿಜವಾಗಿ ಅಪೋಸ್ತಲರಲ್ಲದಿದ್ದರೂ
ಕ್ರಿಸ್ತನ ಅಪೋಸ್ತಲರೆಂದು ತೋರಿಸಿಕೊಳ್ಳುವ ಸುಳ್ಳು ಅಪೋಸ್ತಲರು ಅಲ್ಲಿದ್ದರು. ಅವರು ನಿಜವಾಗಿ ಸೈತಾನನ ಸೇವಕರು. ಪ್ರಿಯರೇ, ಸೈತಾನನಿಗೆ ಉದ್ದ ಉಗುರು, ಕೊಂಬುಗಳೂ ಇರುತ್ತವೆಂದು ಜನರು ಭಾವಿಸುತ್ತಾರೆ. ಈ ವಿಚಾರವು ಗ್ರೀಕ್ ದೇವತೆ ಪಾನ್ನ ರೂಪದಿಂದ ಬಂದ ಕಲ್ಪನೆಯಾಗಿತ್ತು. ಅವನು ಅರ್ಧ ಪ್ರಾಣಿಯಂತಿದ್ದು ಡಯೋನಿಸಸ್ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಿದ್ದನು. ಸೈತಾನನನ್ನು ಪಾನನಿಗೆ ಹೋಲಿಸುವುದು ಸತ್ಯವೇದಾನುಸಾರವಾದದ್ದಲ್ಲ. ಸೈತಾನನು ಬೆಳಕಿನ ದೂತನಾಗಿದ್ದನು. ಅವನು ತನ್ನನ್ನು ತೋರಿಸಿಕೊಳ್ಳುವುದಾದಲ್ಲಿ ಅದ್ಭುತವಾದ ಸೌಂದರ್ಯವುಳ್ಳವನಾಗಿದ್ದಾನೆ. ಪೌಲನು ತನ್ನ ಮಾತನ್ನು ಆ ವಿಚಾರದಿಂದ ತೆಗೆದುಕೊಳ್ಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೈತಾನನಿಗೂ ಸೇವಕರಿದ್ದಾರೆಂಬುದು ಭಯ ಹುಟ್ಟಿಸುವ ವಿಚಾರ. ಅದು ನಮಗೆ ರೋಮಾಂಚನವನ್ನುಂಟು ಮಾಡುತ್ತದೆ. ಸೈತಾನನು ಬೆಳಕಿನ ದೂತನ ವೇಷ ಹಾಕಿಕೊಳ್ಳುವಂತೆಯೇ ಅವನ ಸೇವಕರು ನೀತಿಯ ಸೇವಕರಂತೆ ವೇಷ ಧರಿಸುತ್ತಾರೆ. ಅವರು ಆಕರ್ಷಕರಾಗಿರುತ್ತಾರೆ. ನಾನು ಹುಡುಗನಾಗಿದ್ದಾಗ ಒಂದು ಪಂಗಡದವರ ಮಾತು ಕೇಳಲು ಹೋಗಿದ್ದೆ. ನಾನು ಸತ್ಯ ಸುಳ್ಳುಗಳ ಭೇದ ಅರಿತಿರಲಿಲ್ಲ. ಪ್ರಸಂಗಿಯು ಜನರಿಂದ ಬಂದ ಪ್ರಶ್ನೆಗಳನ್ನು ಓದುತ್ತಿದ್ದನು. ಆದರೆ ಪ್ರಶ್ನೆಗಳು ಜನರಿಂದ ಬಾರದೆ ಅವನೇ ಕಲ್ಪಿಸಿ ಹೇಳುವಂಥದ್ದಾಗಿತ್ತು. ತನ್ನ ತಲೆಯ ಸುತ್ತ ಇರುವ ಬೆಳಕಿನ ವೃತ್ತವೇನೆಂದು ಯಾರೋ ಕೇಳಿದ್ದರು. ನಾನು ಎಷ್ಟು ಕಷ್ಟಪಟ್ಟು ನೋಡಿದರೂ ಅಂತಹ ಬೆಳಕಿನ ವೃತ್ತ ನನಗೆ ಕಾಣಲಿಲ್ಲ. ಅವನ ಉದ್ದೇಶ ತಿಳಿಯದೋ ಅವನು ತನ್ನನ್ನು ಬೆಳಕಿನ ದೂತನೆಂದು ಚಿತ್ರಿಸಿಕೊಳ್ಳುತ್ತಿದ್ದನು, ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಿದ್ದನು. ಸೈತಾನನ ಎಲ್ಲ ಸೇವಕರು ಹೀಗೆಯೇ ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಒಬ್ಬನು ದೇವರ ವಾಕ್ಯದ ಸರಳತೆಯನ್ನು ಬೋಧಿಸುತ್ತಿದ್ದಾನೋ, ಬೇರೊಬ್ಬ ಯೇಸುವನ್ನು ಬೇರೊಂದು ಸುವಾರ್ತೆಯನ್ನು ಪ್ರಸಿದ್ಧಪಡಿಸುತ್ತಿದ್ದಾನೋ ಎಂಬುದಕ್ಕೆ ಇದು ಒಂದು ಪರೀಕ್ಷೆಯಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನನ್ನು ಬುದ್ಧಿಹೀನನೆಂತ ಯಾರೂ ನೆನೆಸಬಾರದೆಂದು ತಿರುಗಿ ಹೇಳುತ್ತೇನೆ. ಹಾಗೆ ನೆನೆಸಿದರೂ ನನ್ನನ್ನು ಬುದ್ಧಿಹೀನನಾಗಿಯಾದರೂ ಸೇರಿಸಿಕೊಳ್ಳಿರಿ. ಯಾಕೆಂದರೆ ನಾನೂ ಸಹ ಅಲ್ಪ ಸ್ವಲ್ಪ ಹೊಗಳಿಕೊಳ್ಳಬೇಕೆಂದಿದ್ದೇನೆ. ನಾನು ಈಗ ಆಡುವ ಮಾತುಗಳನ್ನು ಕರ್ತನನ್ನು ಅನುಸರಿಸುವನಾಗಿ ಆಡದೆ ಭರವಸದಿಂದ ತನ್ನನ್ನು ಹೊಗಳಿಕೊಳ್ಳುವ ಬುದ್ಧಿಹೀನನಂತೆ ಆಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಬುದ್ಧಿಹೀನತೆಯ ಕಾರ್ಯವನ್ನು ಸ್ವಲ್ಪ ಮುಂದುವರಿಸುತ್ತೇನೆಂದು ಅವರು ಇದನ್ನೇ ಸಹಿಸಿಕೊಳ್ಳಬೇಕೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅನೇಕರು ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಹೊಗಳಿಕೊಳ್ಳುವುದರಿಂದ ನಾನು ಹೊಗಳಿಕೊಳ್ಳುತ್ತೇನೆ. ನೀವು ಬುದ್ಧಿವಂತರಾಗಿದ್ದು ಬುದ್ಧಿಹೀನರನ್ನು ಸಂತೋಷದಿಂದ ಸಹಿಸಿಕೊಳ್ಳುತ್ತೀರಲ್ಲ ಎಂಬುದಾಗಿ. ಪ್ರಿಯರೇ, ಸ್ವಲ್ಪ ಪರಿಶುದ್ಧ ರೀತಿಯ ಅಣಕವನ್ನು ತನ್ನ ಮಾತಿಗೆ ಸೇರಿಸುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಒಬ್ಬನು ನಿಮ್ಮನ್ನು ತನಗೆ ವಶ ಮಾಡಿಕೊಂಡರೂ, ಒಬ್ಬನು ನಿಮ್ಮನ್ನು ನುಂಗಿಬಿಟ್ಟರೂ, ಒಬ್ಬನು ನಿಮ್ಮನ್ನು ಮರಳುಗೊಳಿಸಿ ಹಿಡಿದರೂ, ಒಬ್ಬನು ತನ್ನನ್ನು ಹೆಚ್ಚಿಸಿಕೊಂಡರೂ, ಒಬ್ಬನು ನಿಮ್ಮ ಮುಖದ ಮೇಲೆ ಹೊಡೆದರೂ ಸಹಿಸಿಕೊಳ್ಳುತ್ತೀರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಅವರನ್ನು ಕಠೋರವಾಗಿ ಖಂಡಿಸುತ್ತಾನೆ. ಯಾರಾದರೂ ಅವರ ಬಳಿಗೆ ಬಂದು ಅವರನ್ನು ಪುನಃ ಧರ್ಮಶಾಸ್ತ್ರದ ಬಂಧನಕ್ಕೆ ಸಿಲುಕಿಸಿದರೂ ಅವನನ್ನು ಬಿಟ್ಟು ಬಿಡುತ್ತಾರೆ. ತನ್ನನ್ನು ಹೆಚ್ಚಿಸಿಕೊಂಡು ಅವರನ್ನು ಹೊಡೆದರೂ ಅದನ್ನು ಸಹಿಸಿಕೊಳ್ಳುತ್ತಾರೆ. ಒಬ್ಬ ಸುಳ್ಳು ಬೋಧಕನಿಂದಲೂ ಈ ಎಲ್ಲ ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾರೆ. ಪ್ರಿಯರೇ, ತನ್ನ ಸುವಾರ್ತೆಯ ಸೇವಕನಾಗಿರುವಾಗಿನ ಜೀವಿತವನ್ನು ಪೌಲನು ವಿವರಿಸುವ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ನಾನು ತುಂಬಾ ವರ್ಷಗಳು ಸೇವೆಯಲ್ಲಿದ್ದರೂ ಪೌಲನು ಅನುಭವಿಸಿದ ಸಂಗತಿಗಳನ್ನು ಓದುವಾಗ ಅವನೆದುರು ನಾನು ಏನೂ ಅಲ್ಲವೆಂದು ಅರಿಯುತ್ತೇನೆ. ಈತನ ಹಾಗಿನ ಕ್ರಿಸ್ತನ ಸೇವಕನಾಗಿ ನಾನು ಇರಲಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ಬಲವಿಲ್ಲದವರಾಗಿದ್ದೇವೆಂಬಂತೆ ಇದನ್ನು ತನ್ನ ಅವಮಾನಕ್ಕೆ ಹೇಳಿದ್ದರೂ, ಯಾವ ಆಧಾರದಿಂದ ಯಾವನಾದರೂ ಧೈರ್ಯವಾಗಿ ನಡಕೊಳ್ಳುತ್ತಾನೋ ನಾನು ಧೈರ್ಯವುಳ್ಳವನಾಗಿದ್ದೇನೆ. ಇದನ್ನು ಬುದ್ಧಿಹೀನತೆಯಿಂದ ಹೇಳುತ್ತೇನೆ.
ಅವರು ಇಬ್ರಿಯರೋ, ನಾನು ಇಬ್ರಿಯನು. ಅವರು ಇಸ್ರಾಯೇಲ್ಯರೋ, ನಾನು ಇಸ್ರಾಯೇಲ್ಯನು. ಅವರು ಅಬ್ರಹಾಮನ ವಂಶದವರೋ, ನಾನು ಅದೇ ವಂಶದವನು ಎಂಬುದಾಗಿ. ಪ್ರಿಯರೇ, ಪೌಲನು ಹೇಳುತ್ತಾನೆ, ನಾನು ನನ್ನ ವಂಶಾವಳಿಯನ್ನು ತೋರಿಸಬಲ್ಲೆ. ಅವನಾರೆಂಬುದರ ಯಾವ ಪ್ರಶ್ನೆಯೂ ಅಲ್ಲಿ ಇರಲಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ಕ್ರಿಸ್ತನ ಸೇವಕರೋ, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯೊಳಕ್ಕೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನಗಳಲ್ಲಿ ಯೆಹೂದ್ಯರಲ್ಲಿ 39 ಚಡಿ ಏಟುಗಳನ್ನು ಕೊಡುವ ಕ್ರಮವಿತ್ತು. ಆ ವ್ಯಕ್ತಿ ಸಾಯದಂತಿರಲು ಅವರು 13 ಪೆಟ್ಟುಗಳನ್ನು ಒಂದು ಬದಿಗೂ 13 ಇನ್ನೊಂದು ಬದಿಗೂ ಉಳಿದ 13 ಬೆನ್ನಿಗೂ ಹೊಡೆಯುತ್ತಿದ್ದರು. ಪೌಲನಿಗೆ ಇಂಥ ಶಿಕ್ಷೆ 5 ಬಾರಿ ದೊರಕಿತ್ತು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂತಹ ಅತಿ ಸಣ್ಣ ಪ್ರಯಾಣದ ಹಿಂಸೆಯಾದರೂ ನಮಗುಂಟಾಗಿದೆ ಎಂದು ನಮ್ಮಲ್ಲಿ ಎಷ್ಟು ಮಂದಿ ಹೇಳಬಲ್ಲರು? ನಾವು ಸುಖದಲ್ಲಿದ್ದೇವೆ, ಸಿರಿವಂತ ಸಮಾಜದಲ್ಲಿದ್ದೇವೆ, ಕ್ರಿಸ್ತನಿಗಾಗಿ ಯಾವ ಕಷ್ಟವನ್ನು ಅನುಭವಿಸಿದವರಲ್ಲ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭಾಪಾಲಕರಾಗಿದ್ದವರಿಗೆ ಸಭೆಯ ಕುರಿತು ಚಿಂತೆ ಏನೆಂದು ತಿಳಿದಿರುತ್ತದೆ. ಪೌಲನಿಗೆ ಎಲ್ಲ ಸಭೆಗಳ ವಿಷಯದಲ್ಲಿ ಚಿಂತೆಯಿತ್ತು. ಅದು ಏನೆಂದು ನಮಗೆ ಸ್ವಲ್ಪ ಮಾತ್ರ ತಿಳಿದಿರುತ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ಗಮನಿಸಿರಿ. ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವೆನೋ? ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ನಾನು ತಾಪಪಡುವುದಿಲ್ಲವೋ? ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನು. ನಾನು ಸುಳ್ಳಾಡುವುದಿಲ್ಲವೆಂದು ಕರ್ತನಾದ ಯೇಸುವಿನ ತಂದೆಯೂ ನಿರಂತರ ಸ್ತುತಿ ಹೊಂದತಕ್ಕವನೂ ಆಗಿರುವ ದೇವರೇ ಬಲ್ಲನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತ ಯೇಸುವಿನ ಸೇವಕನಾಗಿದ್ದರ ನನ್ನ ವರದಿ ಇಲ್ಲಿದೆ ಎಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 32 ಮತ್ತು 33ನೇ ವಚನ ಹೀಗೆ ಹೇಳುತ್ತದೆ, ದಮಸ್ಕದಲ್ಲಿ ಅರಸನಾದ ಅರೇತನ ಅಧೀನದಲ್ಲಿದ್ದ ಅಧಿಪತಿಯು ನನ್ನನ್ನು ಹಿಡಿಯಬೇಕೆಂದು ದಮಸ್ಕದವರ ಪಟ್ಟಣವನ್ನು ಕಾಯುತ್ತಿರಲು ನಾನು ಒಂದು ಕಲ್ಲಿನಲ್ಲಿ ಕೂತು ಗೋಡೆಯಲ್ಲಿದ್ದ ಕಿಟಕಿಯೊಳಗಿಂದ ಇಳಿಸಲ್ಪಟ್ಟು ಅವನ ಕೈಯಿಂದ ತಪ್ಪಿಸಿಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬುಟ್ಟಿಯಲ್ಲಿ ಕುಳಿತು ತಪ್ಪಿಸಿಕೊಳ್ಳುವುದು ಎಂತಹ ಮುಜುಗರದ ಸಂಗತಿಯಾಗಿದ್ದಿರಬಹುದು. ನಾನು ಸೇವೆಗೆ ಇಲ್ಲವೇ ಸತ್ಯವೇದ ಬೋಧನಾ ಸಮ್ಮೇಳನಕ್ಕೆ ಬೇರೆ ಊರುಗಳಿಗೆ ಹೋಗುವಾಗ ಅವರು ಯಾವಾಗಲೂ ನನ್ನನ್ನು ಆರಾಮವಾದ ಹೋಟೆಲಿನ ರೂಮುಗಳಲ್ಲಿರಿಸುತ್ತಿದ್ದರು. ಬೇರೆ ಬೋಧಕರಿಗೂ ಇದೇ ಅನುಭವವಾಗಿರಬಹುದೆಂದು ನಾನು ನೆನೆಸುತ್ತೇನೆ. ನಮಗೆ ಒಳ್ಳೆ ಅತಿಥಿ ಸತ್ಕಾರವನ್ನು ಮಾಡುತ್ತಿದ್ದರು. ನಮ್ಮನ್ನು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು. ತನ್ನನ್ನು ಕೊಲ್ಲಲು ಕಾಯುತ್ತಿದ್ದವರಿಂದ ತಪ್ಪಿಸಿಕೊಳ್ಳಲು ಪೌಲನು ಬುಟ್ಟಿಯಲ್ಲಿ ಕೋಟೆ ಗೋಡೆಯಿಂದ ಇಳಿಸಲ್ಪಟ್ಟದನ್ನು ಯೋಚಿಸಿರಿ. ಎಂಥ ಮುಜುಗರದ ಸಂಗತಿ! ಆದರೆ ಯೇಸುವಿಗಾಗಿ ಪೌಲನು
ಎಲ್ಲವನ್ನೂ ಸಹಿಸಿಕೊಂಡಿದ್ದನು. ಪ್ರಿಯ ಮಿತ್ರನೇ, ಕ್ರಿಸ್ತನಿಗಾಗಿ ಏನೆಲ್ಲ ಸಹಿಸಿದ್ದೇನೆಂದು ಕೊಚ್ಚಿಕೊಳ್ಳಬೇಡ. ಈ ಭಾಗವನ್ನು ಪುನಃ ಓದು. ನಾವೆಲ್ಲರೂ ನಾಚಿಕೆಯಿಂದ ನಮ್ಮ ತಲೆಗಳನ್ನು ತಗ್ಗಿಸಿ, ಕರ್ತನಾದ ಯೇಸುವೇ, ನಿನಗೆ ನಂಬಿಗಸ್ತನಾಗಿರಲು ಸಹಾಯ ಮಾಡು, ನಿನಗೆ ಸತ್ಯವಂತನಾಗಿರಲು ಸಹಾಯ ಮಾಡು ಎಂದು ಹೇಳಬೇಕಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 11ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಾನೆ. ಪೌಲನ ಸೇವೆಯ ಅನೇಕ ವಿವರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 12ನೇ ಅಧ್ಯಾಯದ ಧ್ಯಾನಕ್ಕೆ ಮುಂದೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನ ಅಪೋಸ್ತಲತನದ ಪ್ರಕಟಣೆ ಎಂಬುದಾಗಿದೆ. ಪ್ರಿಯರೇ, ಗಗನಯಾನದ ಕುರಿತಾಗಿ ಈ ದಿನಗಳಲ್ಲಿ ನಾವು ತುಂಬ ಕೇಳುತ್ತೇವೆ. 60-70ರ ದಶಕಗಳಲ್ಲಿ ಇದು ಒಂದು ದೊಡ್ಡ ಸಂಗತಿಯೇ ಆಗಿತ್ತು. ಮಾನವನು ಚಂದ್ರನಲ್ಲಿಗೆ ಹೋದನು. ಗಗನಯಾನದ ಕುರಿತು ಯೋಚಿಸುವಾಗ ಇದು ಅಷ್ಟೇನೂ ದೂರವಲ್ಲ. ಚಂದ್ರನ ಬಳಿಗೆ ತುಂಬ ದೂರವಿದೆ, ಸರಿ. ಆದರೆ ಮಂಗಳ ಗ್ರಹ ಮತ್ತಿತರ ಗ್ರಹಗಳಿಗೆ ಇರುವ ದೂರ ಗ್ರಹಿಸಿದರೆ ಈ ದೂರ ಬಹಳ ಅಲ್ಪವಾಗಿದೆ. ನಮಗೆ ಸಮೀಪವಾಗಿರುವ ನಕ್ಷತ್ರ ಪುಂಜವಾದ ಅಂಡ್ರೋಮೀಡಕ್ಕೆ ಇರುವ ದೂರವನ್ನು ಅಳೆದರೆ ಮಾನವನು ಇನ್ನೂ ಹೆಚ್ಚು ದೂರ ಕ್ರಮಿಸಿಲ್ಲವೆಂದು ಅನಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, 3 ಮಂದಿ ಬಾಹ್ಯಾಕಾಶಕ್ಕೆ ಏರಿ ಹೋಗಿ ತಿರುಗಿ ಬಂದಿದ್ದರ ಕುರಿತು ದಾಖಲೆ ಸತ್ಯವೇದದಲ್ಲಿದೆ. ಅವರಾರೂ ಹಳೆ ಒಡಂಬಡಿಕೆಯಲ್ಲಿಲ್ಲ. ಕೆಲವರು ಕೇಳಬಹುದು, ಹಾನೋಕ, ಎಲಿಯರ ವಿಚಾರ ಏನು ಎಂಬುದಾಗಿ. ಅವರು ಪರಲೋಕಕ್ಕೆ ಒಯ್ಯಲ್ಪಟ್ಟರು ಎಂದು ನಾನು ನೆನೆಸುವುದಿಲ್ಲ. ಕರ್ತನಾದ ಯೇಸು ಹೇಳಿದ್ದಾನೆ, ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ ಎಂಬುದಾಗಿ. ಇದನ್ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಎಲಿಯನು ಪರಲೋಕಕ್ಕೆ ಒಯ್ಯಲ್ಪಟ್ಟನೆಂದು ನಾನು ತಿಳಿದಿದ್ದೆ ಎಂದು ಯಾರಾದರೂ ಹೇಳಬಹುದು. ಹೌದು, ಆದರೆ 3 ಪರಲೋಕಗಳಿವೆ. ಮೊದಲನೆಯ ಪರಲೋಕವೆಂದರೆ ಆಕಾಶದ ಪಕ್ಷಿಗಳು ಹಾರಾಡುವ ಸ್ಥಳ. 2ನೆಯ ಪರಲೋಕವೆಂದರೆ ನಕ್ಷತ್ರಗಳಿರುವ ಸ್ಥಳ. 3ನೆಯ ಪರಲೋಕ ದೇವರ ನಿವಾಸವು. ಎಲಿಯನು ವಾಯುವಿನ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದನು. ಕರ್ತನಾದ ಯೇಸು ಮೇಲಿನ ಮಾತನ್ನು ಹೇಳುವವರಿಗೆ ಬಾಹ್ಯಾಕಾಶಕ್ಕೆ ಯಾರೂ ಹೋಗಿರಲಿಕ್ಕಿಲ್ಲ. ಮನುಷ್ಯಕುಮಾರನು ಪರಲೋಕದಿಂದ ಇಳಿದು ಬಂದನೆಂದು ಯೇಸು ಹೇಳಿದನು. ಪರಲೋಕಕ್ಕೆ ಏರಿ ಹೋಗಿ ತಿರುಗಿ ಬಂದ ಇನ್ನಿಬ್ಬರ ಕುರಿತು ನಮಗೆ ತಿಳಿದದೆ. ಪತ್ಮೋಸ್ ದ್ವೀಪದಲ್ಲಿ ಅಪೊಸ್ತಲನಾದ ಯೋಹಾನನು ಪರಲೋಕಕ್ಕೆ ಏರಿಸಲ್ಪಟ್ಟನು. ತಾನು ಅಲ್ಲಿ ನೋಡಿದ್ದನ್ನು ಕೇಳಿದ್ದನ್ನು ಪ್ರಕಟಣೆ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಅವನು ದೇವರ ಸಿಂಹಾಸನವಿದ್ದ 3ನೇ ಪರಲೋಕದಲ್ಲಿದ್ದನು. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯೂ ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸ್ತೇನೆ ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶವಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು ಎಂಬುದಾಗಿ. ಪ್ರಿಯರೇ, ಇದನ್ನಾವು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ಓದುತ್ತೇವೆ. ಪ್ರಿಯರೇ, ಪರಲೋಕಕ್ಕೆ ಒಯ್ಯಲ್ಪಟ್ಟ ಇನ್ನೊಬ್ಬನು ಪೌಲನಾಗಿದ್ದಾನೆ. ನಮ್ಮ ಮುಂದಿರುವ ಅಧ್ಯಾಯದಲ್ಲಿ ಅದರ ಉಲ್ಲೇಖವಿದೆ. ಆದದರಿಂದ ಪರಲೋಕದಿಂದ ಬಂದ ವರದಿ ಒಪ್ಪಿಸಿದ 3 ಮಂದಿ ಇದ್ದಾರೆ. ಶರೀರಧಾರಿಯಾಗಿ ಪ್ರತ್ಯಕ್ಷನಾದ ಕರ್ತನಾದ ಯೇಸು ಬೇರೆಲ್ಲರಿಗಿಂತ ಹೆಚ್ಚಾಗಿ ಪರಲೋಕದ ಕುರಿತು ಹೇಳಿದ್ದಾನೆ. ಆದರೂ ಆತನು ಹೇಳಿದ್ದು ಸ್ವಲ್ಪ ಮಾತ್ರವಾಗಿದೆ. ಯೋಹಾನನಿಗೂ ಆ ಕುರಿತು ಹೆಚ್ಚು ಹೇಳಲಿಕ್ಕಿರಲಿಲ್ಲ. ಪೌಲನು ಅದರ ವಿಚಾರ ಏನನ್ನೂ ಹೇಳಲಿಲ್ಲ. ತನ್ನ ಅಪೊಸ್ತಲತನವನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ, ಅಲ್ಲದಿದ್ದರೆ ತಾನು ಈ ಸಂಗತಿಗಳನ್ನು ಹೇಳುತ್ತಿರಲಿಲ್ಲವೆಂದು ಪೌಲನು ತಿಳಿಸಿ ಕೆಲವು ವಿಚಾರಗಳನ್ನು ಮಾತ್ರ ಹೇಳುತ್ತಾನೆ. ತಾನು ಹೊರ ಆಕಾಶಕ್ಕೆ ಹೋದದ್ದರ ಕುರಿತು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಮುಂದೆ ಸಾಗುವಾಗ ನಾವು ಹೇಗಿದ್ದೇವೆ? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನಾವು ಪರಲೋಕ ಭಾವದವರಾಗಿ ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳಿರುವಾಗ ಅನುದಿನವೂ ನಾವು ಕೂಡ
ಪರಲೋಕ ಭಾವದವರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪೌಲನು ಶ್ರೇಷ್ಠ ಅಪೊಸ್ತಲನೆಂಬುದು ಸುಳ್ಳಲ್ಲ. ಅವನ ಕೈಗಳು ಕೆಲಸ ಮಾಡಿ ಅವನ ಅಗತ್ಯತೆಗಳನ್ನು ಪೂರೈಸಿಕೊಂಡನು. ಇದು ಅದ್ಭುತವಾದ ಮಾದರಿ. ಪೌಲನ ಎದುರಿನಲ್ಲಿ ನಾನು ಏನೂ ಅಲ್ಲ. ಪೌಲನು ತನ್ನ ಅಪೊಸ್ತಲನವನ್ನು ಸಮರ್ಥಿಸಿಕೊಂಡಂತೆ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟದಲ್ಲಿ ಓಡೋಣ. ಪ್ರಿಯ ವೀಕ್ಷಕರೇ, ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಕತ್ತಲೆಯಲ್ಲಿರುವ ಅನೇಕರಿಗೆ ಬೆಳಕಾಗಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.